ಚುಂಚೋಳಿಯ ಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರು ಮೊನ್ನೆ ದಿನ ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆ ನಿಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಹೇಳಿ ಇವತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರ ಮೇಲೆ ಆರೋಪ ಮಾಡಿದ್ದಾರೆ. ಮಾನ್ಯ ಸುಭಾಷ್ ರಾಠೋಡ್ ಅವರಿಗೆ ಈ ಪತ್ರಿಕಾ ಮೂಲಕ ಒಂದು ಮಾತನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಕೇಳಿದ್ರೆ, ಮಾನ್ಯ ಅವಿನಾಶ್ ಜಾಧವ್ ಅವರು ಮೊನ್ನೆ ದಿನ ಜಿಲ್ಲಾಧಿಕಾರಿ ಕಚೇರಿಯ ಹೊರಗಡೆ ಏರ್ಪಡಿಸಿರ್ತಕ್ಕಂಥ ಹೋರಾಟದಲ್ಲಿ ಏನು ಮಾತಾಡಿದಾರಪ್ಪ ಅಂತ ಕೇಳಿದ್ರೆ, ಇಲ್ಲಿವರೆಗೂ ಉಸ್ತುವಾರಿ ಸಚಿವರು ಒಂದೇ ಒಂದು KDP ಮೀಟಿಂಗ್ ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನು ಅಭಿವೃದ್ಧಿ ವಿಷಯದಾಗ ಮಾತಾಡಿದ್ದಾರೆ. ಆದರೆ ಒಂದು ಅಭಿವೃದ್ಧಿ ವಿಷಯದಾಗ ಮಾನ್ಯ ಶಾಸಕರು ಮಾತನಾಡಿದ್ದನ್ನು ಇವರು ಸುಭಾಷ್ ರಾಠೋಡ್ ಅವರು ಭಾಳ ಎಚ್ಚರಿಕೆಯಿಂದ ಮಾತಾಡಪ್ಪ ಅಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಒಂದು ಕ್ಷೇತ್ರದ ಒಂದು ಶಾಸಕರಾದವರು ಉಸ್ತುವಾರಿ ಸಚಿವರಿಗೆ ಅಭಿವೃದ್ಧಿ ವಿಷಯದಲ್ಲಿ ಹಾಗೂ KDP ಮೀಟಿಂಗ್ ಮಾಡಿಲ್ಲ ಅಂತ ಒಂದು ಕ್ವಶನ್ ಮಾಡುವಂಥ ಅಧಿಕಾರ ಶಾಸಕರಿಗೆ ನಮ್ಮಂಥ ಒಂದು ಪ್ರಶ್ನೆ ನಮ್ಮ ಎಲ್ಲರ ಜನಪ್ರತಿನಿಧಿಗಳು ಎಲ್ಲರಿಗೆ ಇವತ್ತು ಮೂಡತ್ತೆ ಕ್ವಶನ್. ಯಾಕಪ್ಪ ಅಂತ ಕೇಳಿದ್ರೆ, ಮಾನ್ಯ ಚುಂಚೋಳಿ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರು ಸಾಕಷ್ಟು ತಾಲೂಕಿನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಒಂದು ವಿಷಯದಿಂದಲೇ ಇವತ್ತು 2ನೇ ಬಾರಿ ಅವರಿಗೆ ಚುಂಚೋಳಿಯಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಹಾಗಂತಲೇ ಅವರಿಗೆ 2ನೇ ಬಾರಿ ಆಯ್ಕೆ ಮಾಡಿದ್ದೇವೆ. ಇವತ್ತು ನೀವು ಇಂತಹ ಟೀಕೆ ಟಿಪ್ಪಣಿ ಮಾಡ್ಕೋತ ಕುಂತಿದ್ದಂತಲೇ ನೀವು ತಾಲೂಕಿನಲ್ಲಿ ಇವತ್ತು 2ನೇ ಬಾರಿ ಸೋಲನ್ನು ಅನುಭವಿಸಿದ್ದೀರಿ. ನಿಮ್ಮಲ್ಲಿ ಏನಾದರೂ ಚುಂಚೋಳಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ಚುಂಚೋಳಿ ಕ್ಷೇತ್ರದ ಜನರ ಒಂದು ಹಿತಕ್ಕಾಗಿ ಏನಾದರೂ ಒಂದು ನಿಮ್ಮ ಮನಸ್ಸಿನಲ್ಲಿ ಮೂಡಿದೆ ಆದರೆ ನೀವೇನಾದ ನಿಮ್ಮದೇ ಸರ್ಕಾರ, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಮುಖ್ಯಮಂತ್ರಿಗಳ ಹತ್ರ ಆಗಲಿ ಸಂಬಂಧಪಟ್ಟ ಸಚಿವರಿಗಾಗಿ ಮಿನಿಸ್ಟ್ರಿಗೆ ಭೇಟಿಯಾಗುವುದರ ಮೂಲಕ ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ಅನುದಾನವನ್ನು ತರುವಂಥ ಪ್ರಯತ್ನವನ್ನು ಮಾನ್ಯ ಸುಭಾಷ್ ರಾಠೋಡ್ ಅವರು ಮಾಡಬೇಕು. ನೀವು ಕೇವಲ ಆಳಂದ ತಾಲೂಕಿನಿಂದ ಇವತ್ತು ಚುಂಚೋಳಿ ತಾಲೂಕಿಗೆ ಕೇವಲ ರಾಜಕೀಯ ಮಾಡಕ್ಕೆ ಬಂದಿರೇ ವಿನಃ ತಾಲೂಕಿನ ಅಭಿವೃದ್ಧಿಗಾಗಿ ನೀವು ಬಂದಿಲ್ಲ. ಇವತ್ತೇನು ನೀವು ಶಾಸಕರಿಗೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆ ಹಿಡಿತಿರಲಿಲ್ಲ ಅಂತ ನೀವು ಆರೋಪ ಮಾಡಿದಿರಿ. ಇವತ್ತು ನಾನು ನೇರವಾಗಿ ಸುಭಾಷ್ ರಾಠೋಡ್ ಅವರಿಗೆ ಹೇಳ್ತಾ ಇದ್ದೇನೆ, ನೀವು ಚುಂಚೋಳಿ ಶಾಸಕರಾಗಿರ್ತಂಥ ಅವಿನಾಶ್ ಜಾಧವ್ ಅವರ ಬಗ್ಗೆ ಹಾಗೂ ಅವರ ಅಭಿವೃದ್ಧಿಯ ಬಗ್ಗೆ ಟೀಕೆ ಮಾಡಬೇಕಾದ್ರೆ ನೀವು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗಿದೆ. ನಿಮ್ಮ ನಾಲಿಗೆ ಹಿಡಿತಾ ಇರಬೇಕಂತ ಇವತ್ತು ನಾನು ಮಾನ್ಯ ಸುಭಾಷ್ ರಾಠೋಡ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಸುಭಾಷ್ ರಾಠೋಡ್ ಅವರು ಇಲ್ಲಿವರೆಗೂ 2 ವರ್ಷ ಏನು 2ನೇ ಬಾರಿ ಏನು ಸೋಲು ಅನುಭವಿಸ್ತಾರೆ ಸರ್. ಇಲ್ಲಿವರೆಗೂ ಸುಭಾಷ್ ರಾಠೋಡ್ ಅವರು ಚುಂಚೋಳಿ ಅಭಿವೃದ್ಧಿ ಬಗ್ಗೆ ಆಗಲಿ, ಚುಂಚೋಳಿ ಕ್ಷೇತ್ರ ಜನರ ಬಗ್ಗೆ ಒಂದೇ ಒಂದು ಧ್ವನಿ ಸಹ ಎತ್ತಿಲ್ಲ. ಕೇವಲ ರಾಜಕೀಯ ಆಳಂದ ಪಟ್ಟಣದಿಂದ ನೀವು ಚುಂಚೋಳಿಗೆ ರಾಜಕೀಯ ಮಾಡಕ್ಕೆ ಬಂದ್ರೆ ಕೇವಲ ರಾಜಕೀಯಕ್ಕೆ ಬಂದಾರೆ. ಇಲ್ಲಿವರೆಗೂ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಲ್ಲ. ಕೇವಲ ರಾಜಕೀಯ ಜೀವನದಲ್ಲಿ ಚುಂಚೋಳಿ ಇತಿಹಾಸ ತೆಗೆದು ನೋಡ್ರೆ ಕೇವಲ ಅವಿನಾಶ್ ಜಾಧವ್ ಅವರಿಗೆ ಟೀಕೆ ಮಾಡಿದ್ದ ವಿನಃ ತಾಲೂಕಿನ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಿದ್ದು ಮಾಡಿಲ್ಲ. ಆದ್ರೆ ಅವ್ರು ಬರೀ ಅವಿನಾಶ್ ಜಾಧವ್ಗೆ ಫೇಸಿಂಗ್ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಅಭಿವೃದ್ಧಿಗಾಗಿ ಸರ್, ಕೇವಲ ಕಾಂಗ್ರೆಸ್ ಅಲ್ಲಿ ಏನು KPCC ರಾಜ್ಯ ಉಪಾಧ್ಯಕ್ಷರಿದ್ದೀರಿ ನೀವು, ನಿಮ್ಮ ರಾಜ್ಯ ಉಪಾಧ್ಯಕ್ಷ ಪೋಸ್ಟ್ ಉಳಿಸ್ಕೋಬೇಕು ಅಂತಂದು ಹಾಗೂ ಕಾಂಗ್ರೆಸ್ ಉಸ್ತುವಾರಿ ಸಚಿವರ ಬಗ್ಗೆ ಶಬ್ಬಾಷ್ಗಿರಿ ಪಡಿಬೇಕಂತ ಹೇಳಿ ನೀವು ಇವತ್ತು ಶಾಸಕರಿಗೆ ಏನದ ಟೀಕೆ ಮಾಡ್ತಿದ್ರಿ ವಿನಃ ತಾಲೂಕಿನ ಹಿತಕ್ಕಾಗಿ ನೀವು ಟೀಕೆ ಮಾಡಿಲ್ಲ. ಅದಕ್ಕಾಗಿ ಅದೇ ರೀತಿಯಾಗಿ ಇಲ್ಲಿ ಪಕ್ಕದ ನಮ್ಮ ಕಾಳಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪ್ರಭಾವಿ ನಾಯಕರಾಗಿದ್ದ ರಾಜೇಶ್ ಗುತ್ತಿದಾರ್ ಹೋದ್ರ ಅವ್ರು ರಾಜಕೀಯ ಮಾಡಿದ್ರೆ ಮನೆ ಸಣ್ಣ ನೀರಾವರಿ ಸಚಿವರಿಗೆ ಕಾಳಗಿ ಬೋಸರಾಜ್ ಅವರಿಗೆ ಕಾಳಗಿ ತರುವ ಮೂಲಕ ಇವತ್ತು ಕಾಳೇಶ್ವರ ಅಭಿವೃದ್ಧಿ ಆಗಲಿ, ಇವತ್ತು ಅಲ್ಲಿನ ಮಲಗಾಣದ ಅಭಿವೃದ್ಧಿಗೆ ಅವ್ರು ಮಾಡ್ಯಾರ. ಅವರ ನೀವು ಚುಂಚೋಳಿ ಸಂಬಂಧಪಟ್ಟ ಅಧಿಕಾರಿಗಳು ಕರೆಸಿ ಇವತ್ತು ಚುಂಚೋಳಿ ಅಭಿವೃದ್ಧಿಗೆ ಬಗ್ಗೆ ಇದು ಧ್ವನಿ ಎತ್ತಿ, ಅದೆಲ್ಲ ಬಿಟ್ಟು ಕ್ಷೇತ್ರ ಶಾಸಕರ ಬಗ್ಗೆ ಧ್ವನಿ ಎತ್ತದ ಇದು ನಿಮ್ಮ ಹಿತ ಸುಭಾಷ್ ರಾಠೋಡ್ ಅವರಿಗೆ ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತ ನಿಮ್ಮ ಮಾಧ್ಯಮ ಮೂಲಕ ಹೇಳ್ತಾರೆ.